ಯೋಗ ಮಾಡೋದ್ರಿಂದ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಅಂತ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ವೈದ್ಯಾಧಿಕಾರಿ ಅರುಣ್ ಕುಮಾರ್ ಹೇಳಿದ್ದಾರೆ. 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಪಟ್ಟಣ ಆಯುಷ್ ಇಲಾಖೆಯಲ್ಲಿ ಬುಧವಾರ ಹಮ್ಮಿಕೊಂಡಿದ್ದ ಯೋಗ ದಿನಾಚರಣೆ ಮತ್ತು ಪತ್ರಕರ್ತರಿಗೆ ಯೋಗ ತರಬೇತಿ, ಆಯುಷ್ ಪರಿಚಯ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಆಯುರ್ವೇದ ಬಗ್ಗೆ ಜನರಿಂದ ಜನರಿಗಾಗಿ ಸಂದೇಶ, ಜನರ ಸಹಭಾಗಿತ್ವ, ಜನಾಂದೋಲನ ಎಂಬ 3 ಉದ್ದೇಶವನ್ನು ಇಟ್ಟುಕೊಂಡು ಆಯುರ್ವೇದ ದಿನವನ್ನು ಆಚರಣೆ ಮಾಡಲಾಗ್ತಾ ಇದೆ. ಪಟ್ಟಣದ ಆಯುಷ್ ಇಲಾಖೆಯಲ್ಲಿ ಆಯುರ್ವೇದ, ಹೋಮಿಯೋಪತಿ ಉಚಿತ ಚಿಕಿತ್ಸಾ ಸೌಲಭ್ಯವಿದ್ದು, ರೋಗಿಗಳು ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಹೇಳಿದರು. ಯೋಗದ ಬಗ್ಗೆ ಅರಿವು ಕೊಡೋಣ ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಸೊ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಪ್ರತಿಯೊಬ್ಬ ಪತ್ರಕರ್ತರು ಕೂಡ ನಮ್ಮ ಆಸ್ಪತ್ರೆಯ ಕಡೆಯಿಂದ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಸೊ ಯೋಗ ಅಂತೇಳಿ ಏನು, ಅದರ ಬಗ್ಗೆ ಒಂದು ಸಣ್ಣ ಅರಿವನ್ನು ಇವತ್ತು ಒಂದು ಟಾಕ್ ಅನ್ನು ಕೊಡುವಂಥ ಪ್ರಯತ್ನ. ಅದೇ ರೀತಿಯಾಗಿ ನಮ್ಮಲ್ಲಿ ಯಾವುದೆಲ್ಲ ಚಿಕಿತ್ಸೆಗಳು ಯೋಗ ಧನುಷ್ ಅಂತ ಹೇಳಿದ್ರೆ ಒಂದು ಸರ್ಕಾರಿ ಸಂಸ್ಥೆಗಳಲ್ಲಿ ಅಥವಾ ಶಾಲೆ ಕಾಲೇಜುಗಳಲ್ಲಿ ಹೋಗ್ಬಿಟ್ಟು ಒಂದು 10ರಿಂದ 15 ನಿಮಿಷದ ಒಂದು ಯೋಗ ಪ್ರೋಟೋಕಾಲ್ ಅನ್ನು ಹೇಳ್ಕೊಡುವಂಥ ಪ್ರಯತ್ನ. ಸೊ ಏನು 10ರಿಂದ 15 ನಿಮಿಷ ಏನು ಯೋಗ ಮಾಡಬಹುದು ಅಂತೇಳಿ ನಿಮಗೆ ಕ್ವಶನ್ ಬಂದಾಗ, ಸೊ ಮೇನ್ ಆಗಿಬಿಟ್ಟು ನಾವು ಜಾಯಿಂಟ್ ಮೂವ್ಮೆಂಟ್ಗಳು ಅಥವಾ ಸ್ಟ್ರೆಸ್ ರಿಲೀಫ್ ಯೋಗ ಅಥವಾ ರಿಲ್ಯಾಕ್ಸೇಷನ್ ಯೋಗ ಅಂತ ಹೇಳ್ಬೋದು. ಸೊ ಅದನ್ನು ಸಿಂಪಲ್ ಆಗಿ ಹೇಳುವಂಥದ್ದು. ಸೊ ಅದರಲ್ಲಿ ಮೇನ್ ಆಗಿಬಿಟ್ಟು ಕೆಲವೊಂದು ಜಾಯಿಂಟ್ಸ್ಗಳಿಗೆ ಮೂವ್ಮೆಂಟ್ ಅನ್ನು ಕೊಡುವಂಥ ಪ್ರಯತ್ನವನ್ನು ಮಾಡುವಂಥದ್ದು, ಅದೇ ರೀತಿಯಾಗಿ ಸ್ಪೈನಲ್ ಸ್ಟ್ರೆಚ್ ಅನ್ನು ಕೊಡುವಂಥದ್ದು, ಅದೇ ರೀತಿಯಾಗಿ ಕೆಲವೊಂದು ಪ್ರಾಣಾಯಾಮಗಳನ್ನು ಹೇಳ್ಕೊಡುವಂಥ ಪ್ರಯತ್ನವನ್ನು ಆ ದಿವಸವನ್ನು ನಾವು ಮಡಿಕೇರಿಯಲ್ಲಿ ಮಾಡಿಬಿಟ್ಟು DC ಸಾಹೇಬ್ ಅದನ್ನು ಇನಾಗ್ರೇಷನ್ ಮಾಡಿದ್ದಾರೆ. ಸೊ ಅದರ ಮೂಲಕ ಸ್ವಚ್ಛತೆಯ ಬಗ್ಗೆ ಕೂಡ ಜನರನ್ನು ಅರಿವನ್ನು ಮೂಡಿಸುವಂಥ ಕಾರ್ಯಕ್ರಮವನ್ನು ಮಾಡಿದ್ರು. ಅದೇ ರೀತಿಯಾಗಿ 4ನೇ ಪ್ರೋಗ್ರಾಮ್ ಆಗಿಸಿದ್ದು ಯೋಗದ ಬಗ್ಗೆ ಒಂದು ಸಣ್ಣ ಒಂದು ಡೆಮಾನ್ಸ್ಟ್ರೇಷನ್ ಅನ್ನು ಮಾಡಿದ್ರು. ಸೊ ಇದು ಹಸಿರು ಯೋಗ ಮತ್ತು ಹರಿತ ಯೋಗ ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮ. 3ನೇ ಪ್ರೋಗ್ರಾಮ್ ನಾಡಿದ್ದು ಜೂನ್ 21ಕ್ಕೆ ಮಾಡ್ತಿದ್ದೀವಿ. ಅದಕ್ಕೆ ಎಷ್ಟು ದಿನ ಯೋಗ ಮಾಡಿ ಒಂದೇ ಕಡೆ ನಾಡಿದ್ದು ಜಾಯ್ನ್ ಆಗಿಬಿಟ್ಟು 700ರಿಂದ 800 ಜನ ಮಡಿಕೇರಿಯಲ್ಲಿ ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಇಲ್ಲಿ ಮಾನಸ ಹಾಲ್ ಇದೆ ಸೋಮವಾರಪೇಟೆ, ಅಲ್ಲಿ ನಾಡಿದ್ದು ಜೂನ್ 21ಕ್ಕೆ ಆಯುಷ್ ಇಲಾಖೆ ಅದೇ ರೀತಿಯಾಗಿ ಇಲ್ಲಿನ ಯೋಗ ಉದ್ಯೋಗಗಳೊಂದಿಗೆ ಸೇರಿಕೊಂಡು ಇಲ್ಲಿ ಯೋಗವನ್ನು ಮಾಡ್ತಾ ಇದ್ದೇವೆ. ಸೊ ಅದಕ್ಕೂ ಕೂಡ ನಿಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಆಯುರ್ವೇದ ವೈದ್ಯೆ KS ಶ್ವೇತಾ ಮಾತನಾಡಿ, ಉತ್ತಮ ಆರೋಗ್ಯಕ್ಕೆ ಆಯುರ್ವೇದ ಔಷಧಿ ಸಹಕಾರಿಯಾಗಿದ್ದು, ಭಾರತ ದೇಶಕ್ಕೆ ಆಯುರ್ವೇದದ ಮೂಲಕ ಘನತೆ ಹೆಚ್ಚಾಗಿದೆ. ಪ್ರಪಂಚದಲ್ಲಿ ಎಲ್ಲರೂ ನಮ್ಮ ದೇಶಕ್ಕೆ ಬಂದು ಆಯುರ್ವೇದವನ್ನು ಕುರಿತು ಅಧ್ಯಯನ ಮಾಡುತ್ತಾರೆ ಎಂದರು. ಹೋಮಿಯೋಪತಿ ವಿಭಾಗದ ವೈದ್ಯೆ ಸುಪರ್ಣಿಕಾ ಮಾತನಾಡಿ, ಹೋಮಿಯೋಪತಿ ಒಂದು ಸಮಗ್ರ ವೈದ್ಯಕೀಯ ಪದ್ಧತಿಯಾಗಿದ್ದು, ಇದನ್ನು 18ನೇ ಶತಮಾನದಲ್ಲಿ ಜರ್ಮನ್ ವೈದ್ಯ ಸ್ಯಾಮ್ಯುಯಲ್ ಹಾನಿಮನ್ ಅಭಿವೃದ್ಧಿಪಡಿಸಿದರು. ಹೋಮಿಯೋಪತಿ ಮೂಲಭೂತ ತತ್ವವೆಂದರೆ ದೇಹವು ತನ್ನನ್ನು ತಾನು ಗುಣಪಡಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಹೋಮಿಯೋಪತಿ ಪರಿಹಾರಗಳನ್ನು ಸಸ್ಯಗಳು, ಖನಿಜಗಳು ಮತ್ತು ಪ್ರಾಣಿ ಉತ್ಪನ್ನಗಳಂತಹ ನೈಸರ್ಗಿಕ ವಸ್ತುಗಳಿಂದ ತಯಾರು ಮಾಡಲಾಗುತ್ತೆ. ಹೋಮಿಯೋಪತಿ ವೈದ್ಯರು ದೈಹಿಕ ರೋಗ ಲಕ್ಷಣಗಳಿಂದ ಮಾತ್ರವಲ್ಲದೆ ವ್ಯಕ್ತಿಯ ಮಾನಸಿಕ, ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ ಅಂಶಗಳನ್ನು ಕೂಡ ಗಣನೆಗೆ ತೆಗೆದುಕೊಂಡು ಚಿಕಿತ್ಸೆಯನ್ನು ನೀಡಲಾಗುತ್ತೆ ಎಂದರು. ಕಾರ್ಯಕ್ರಮದಲ್ಲಿ ನಗರ ಪತ್ರಕರ್ತರ ಸಂಘದ ಅಧ್ಯಕ್ಷ ಎಸ್ ಮಹೇಶ್, ಕೊಡಗು ಜಿಲ್ಲಾ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ತೇಲಪಂಡ ಕವನ್ ಕಾರ್ಯಪ್ಪ ಪಾಲ್ಗೊಂಡಿದ್ದರು. ಪತ್ರಕರ್ತರಿಗೆ ಯೋಗ ತರಬೇತಿಯನ್ನು ನೀಡಲಾಯಿತು. ನಂತರ ಆರೋಗ್ಯ ತಪಾಸಣೆ ನಡೆಸಲಾಯಿತು.
ದೇಹಕ್ಕೆ ಒತ್ತಿಕೊಳ್ಳುವಂಥ ಒಂದು ಪ್ರಯತ್ನ ಇರಲಿ. ಮತ್ತೊಮ್ಮೆ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಹಾಗೆಯೇ ಎಲ್ಲರೂ ಕುತ್ತಿಗೆಯನ್ನು ಹಿಂದಕ್ಕೆ ಬಾಗಿಸಿ ಉಸಿರನ್ನು ಸಂಪೂರ್ಣವಾಗಿ ಹೊರಹಾಕುತ್ತಾ ಕುತ್ತಿಗೆಯನ್ನು ಮುಂದಕ್ಕೆ ಬಾಗಿಸಿಕೊಂಡು ಹಾಗೆಯೇ ಉಸಿರನ್ನು ತೆಗೆದುಕೊಳ್ಳುತ್ತಾ ಸಮಸ್ಥಿತಿಗೆ ಬಂದು ಸ್ವಲ್ಪ ಕಾಲ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ಓಕೆ, ಇದು ಕುತ್ತಿಗೆ ಭಾಗದಲ್ಲಿ ಎಕ್ಸರ್ಸೈಸ್ ಮೊದಲನೇದು. ಕಿವಿಯನ್ನ ಭುಜಕ್ಕೆ ಮುಗಿಸುವಂತ ಒಂದು ಪ್ರಯತ್ನವನ್ನು ಮಾಡಿ ಹಾಗೆಯೇ ಉಸಿರನ್ನು ತೆಗೆದುಕೊಳ್ಳುತ್ತಾ ಸಮಸ್ಥಿತಿಗೆ ಬನ್ನಿ. ಮತ್ತೆ ಉಸಿರನ್ನು ಹೊರಹಾಕುತ್ತಾ ನಿಧಾನವಾಗಿ ಕುತ್ತಿಗೆಯನ್ನು ಎಡಕ್ಕೆ ಬಾಗಿಸುವಂಥದ್ದು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಂದು ಪ್ರಯತ್ನವನ್ನು ಮಾಡಿ. ಹಾಗೆಯೇ ಉಸಿರನ್ನು ತೆಗೆದುಕೊಳ್ಳುತ್ತಾ ಮಧ್ಯಸ್ಥಿತಿಗೆ ಮತ್ತೆ ಉಸಿರನ್ನು ಹೊರಹಾಕುತ್ತಾ ನಿಧಾನವಾಗಿ ಕುತ್ತಿಗೆಯನ್ನು ಬಲಭಾಗಕ್ಕೆ ಬಾಗಿಸುವಂಥದ್ದು. ನಿಮ್ಮ ಕಿವಿಯು ಭುಜಕ್ಕೆ ತಾಗಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆಯೇ ಉಸಿರನ್ನು ತೆಗೆದುಕೊಳ್ಳುತ್ತಾ ಸಮಸ್ಥಿತಿಗೆ ಬನ್ನಿ. ನಂತರ ನಿಧಾನವಾಗಿ ಉಸಿರನ್ನು